ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಮನೆ ಅಕಾಡೆಮಿ 26 ವಾಹಿನಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಟಿಟಿ ಪರೀಕ್ಷೆಯ ಅಧಿಸೂಚನೆ ಯಾವಾಗ, ಯಾವ ತಿಂಗಳದ್ದು ಅಧಿಸೂಚನೆ ಆಗಬಹುದು, ಎಕ್ಸಾಮ್ ಒಂದು ಟೈಮ್ ಟೇಬಲ್ ಪ್ಯಾಟರ್ನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಈ ವಿಡಿಯೋ ಎಂಡಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನ ಶೇರ್ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ಜೊತೆಗೆ ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಮನೆ ಅಕಾಡೆಮಿ 26 ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಹಿತಿಗೆ ಬರೋಣ. 2026ರಲ್ಲಿ ನಡೆಯುವಂತಹ ಟಿಟಿ ಪರೀಕ್ಷೆಯ ಅಧಿಸೂಚನೆಯು ನೀವು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನೀವು ನಿರೀಕ್ಷಿಸಬಹುದು ಸ್ನೇಹಿತರೆ. ಜೊತೆಗೆ ನೋಡಿ, ಅಪ್ಲಿಕೇಶನ್ ಪ್ರೋಸೆಸ್ ಮೇ ತಿಂಗಳಲ್ಲಿ ನಾವು ನಿರೀಕ್ಷಿಸಬಹುದು ಸ್ನೇಹಿತರೆ. ಮಿನಿಮಮ್ 1 ಮಂತ್ ಗ್ಯಾಪ್ ಇರುತ್ತೆ ಅಪ್ಲಿಕೇಶನ್ಗೆ. ಇಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ನೋಟಿಫಿಕೇಶನ್ ರಿಲೀಸ್ ಆಗುವಂತದ್ದು ಏಪ್ರಿಲ್ ಅಥವಾ ಮೇ 2026, ಹಾಗೆ ಅಪ್ಲಿಕೇಶನ್ ಪ್ರೋಸೆಸ್ ಮೇ ಜೂನ್ 2026, ಹಾಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಜೂನ್ 2026. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಟೆಂಟೇಟಿವ್ ಟೈಮ್ ಟೇಬಲ್ ಅನ್ಕೊಂಡು ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಜೊತೆಗೆ ಎಕ್ಸಾಮ್ ಡೇಟ್ ಅನ್ನ ನೋಡೋದಾದ್ರೆ ಪೇಪರ್ 1 ಮತ್ತು ಪೇಪರ್ 2ಕ್ಕೆ ಏಪ್ರಿಲ್ ಅಥವಾ ಜೂನ್ 2026ರಲ್ಲಿ ಎಕ್ಸಾಮ್ ನಡೆಯೋ ಸಾಧ್ಯತೆ ಇದೆ. ಹಾಗೆ ರಿಸಲ್ಟ್ಗೆ ಬರೋದಾದ್ರೆ ಜುಲೈ 2026 ನಾವು ನಿರೀಕ್ಷಿಸಬಹುದು. ದಿಸ್ ಇಸ್ ಟೆಂಟೇಟಿವ್ ಟೈಮ್ ಟೇಬಲ್ ಆಗಿರುತ್ತೆ ಸ್ನೇಹಿತರೆ. ಜೊತೆಗೆ ಅಭ್ಯರ್ಥಿಗಳು ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಂದ್ರೆ ಕೆಇಎ ಲಿಂಡರಲ್ಲಿ ಯಾವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ನೋಟಿಫಿಕೇಶನ್ ಆಗುತ್ತೆ, ಜೊತೆಗೆ ನಮ್ಮ ಟಿಇಟಿ ಪರೀಕ್ಷೆಯ ಒಂದು ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದ ನಂತರ ಜಸ್ಟ್ 2 ಡೇಸ್ ಒಳಗಡೆ ಫೈನಲ್ ಕೀ ಆನ್ಸರ್ ಅನ್ನ ಬಿಡ್ತಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ರಿಸಲ್ಟ್ ಎಷ್ಟು ಬೇಗ ಅನೌನ್ಸ್ ಮಾಡ್ತಿದ್ದಾರೆ. ಒಂದಷ್ಟು ಟೆಕ್ನಿಕಲ್ ಆಗಿ ಸ್ಪೀಡ್ ಆಗಿ ವರ್ಕ್ ಮಾಡ್ತಿದೆ ಅಂತ ಹೇಳ್ಬಹುದು. ಇದಿಷ್ಟು ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನ ನಿಮಗೋಸ್ಕರ ತಿಳಿಸಿರುವಂತದ್ದು ಸ್ನೇಹಿತರೆ. ಸೊ ಅಪ್ಕಮಿಂಗ್ ನೋಟಿಫಿಕೇಶನ್ ಆಗುವಂತಹ ಶಿಕ್ಷಕರ ನೇಮಕಾತಿಗಳ ಅಧಿಸೂಚನೆಗಳು ನಿಮಗೆ ರೀಚ್ ಆಗಬೇಕಿದ್ದಲ್ಲಿ ಈ ಕೂಡ ನಮ್ಮ ಮನೆ ಅಕಾಡೆಮಿ 26 ವಾಹಿನಿಗೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್.